ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತಕ್ಕೆ ಇದು ಬಹುದೊಡ್ಡ ಸುದ್ದಿಯಂತೆ ಕಾಣಿಸ್ತಾ ಇದೆ. ಈಗ ಭಾರತ ಟ್ರಂಪ್ ತೆರಿಗೆಯಿಂದ ತಪ್ಪಿಸಿಕೊಂಡೇ ಬಿಡ್ತಾ. ತೆರಿಗೆ ಬಿದ್ದರೂ ಕೂಡ ಭಾರತಕ್ಕೆ ಅಪಾರ ಅವಕಾಶಗಳಿದ್ವು. ಒಂದಿಷ್ಟು ಹೊರೆ ಅಂತ ಅನಿಸಿದ್ರೂ ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಆ ವಿಷಯ ನೋಡೋ ಹಾಗಿಲ್ಲ. ನಾವು ನಿಮ್ಮ ಮುಂದೆ ಅದನ್ನು ರಿಪೋರ್ಟ್ ಮಾಡಿದ್ವಿ. ಆದರೆ ಈಗ ಬರ್ತಿರುವಂಥ ಬಿಗ್ ನ್ಯೂಸ್ ಅಂದರೆ ಟ್ರಂಪ್ ತೆರಿಗೆ ಹೊಡೆತದಿಂದ ಭಾರತ ತಪ್ಪಿಸಿಕೊಂಡೇ ಬಿಡ್ತಾ. ಏಪ್ರಿಲ್ 9ರಿಂದ ಇದು ಜಾರಿಯಾಗಬೇಕು, ಮೊನ್ನೆ ಘೋಷಣೆಯಾಗಿತ್ತು. ಆದರೆ ಅದಕ್ಕೂ ಮೊದಲೇ ಬಿಗ್ ಡೆವಲಪ್ಮೆಂಟ್ ಆಗುವಂಥ ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ಏನದು ಹಾಗಾದರೆ? US ಇಂದ ಭಾರತಕ್ಕೆ ಸಿಗ್ತಿರುವಂಥ ಬಿಗ್ ನ್ಯೂಸ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 26, 27 ಅಂದ್ಕೊಂಡು ಚರ್ಚೆ ಮೊನ್ನೆಯಿಂದ ಆಗ್ತಾನೆ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹಾಕ್ತಿದ್ದಾರೆ ಅಂತ. ಬಟ್ ಟ್ರಂಪ್ ಹೇಳ್ತಿದ್ದಾರೆ ಭಾರತ 52% ತೆರಿಗೆ ಹಾಕುವಾಗ ನಾವು ಇಷ್ಟು ಹಾಕಬಾರ್ದ, ಭಾರತ ಅನ್ಯಾಯ ಮಾಡಿದೆ ನಮಗೆ. ಆದರೆ ಮೋದಿ ನನ್ನ ಫ್ರೆಂಡು ಅಂದ್ಕೊಂಡೆ 26%, 27%. ಈಗ ಮೊನ್ನೆ ಏನೇನಾಯಿತು ಅನ್ನೋದನ್ನು ಗಮನಿಸಿದ್ದೀರಿ ನೀವು. ಈಗ ನೋಡಿ ಅದರ ನಡುವೆ ಅಂಥ ಬೆಳವಣಿಗೆ ಅಂತ ನಿರಂತರ ಪ್ರಯತ್ನ. ಭಾರತ ಅಮೆರಿಕದ ಜೊತೆಗೆ ನಿರಂತರ ಪ್ರಯತ್ನ ಮಾತುಕತೆಯಲ್ಲಿದ್ದು ಅತಿ ದೊಡ್ಡ ಸುದ್ದಿಯೊಂದು ಬರೋ ಥರ ಕಾಣಿಸ್ತಿದೆ. ನೋಡಿ, ಅಮೆರಿಕದಲ್ಲಿ ಎಂಥ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ ಕಂಡು ಕೇಳರಿಯದಂತಹ ಆಘಾತ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಆರಂಭದಿಂದ ಇತ್ತು ಆಕ್ರೋಶ, ಚಿತ್ರ ವಿಚಿತ್ರ ನೀತಿಗಳನ್ನು ತಂದು ಬಿಡ್ತಾರೆ ಟ್ರಂಪ್ ಅಂತ. ಈಗಂತೂ ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ. ಬೀದಿಗಿಳಿದು ಲಕ್ಷಗಟ್ಟಲೆ ಜನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಟ್ಯಾರಿಫ್ ಪ್ರಮುಖವಾಗಿ ವಿವಿಧ ರಾಷ್ಟ್ರಗಳ ಮೇಲೆ, ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ತೆರಿಗೆಯ ಹೊರೆ ಹಾಕ್ತಿರೋದು, ಅದರ ಪರಿಣಾಮ ಏನಾಗುತ್ತೆ? ಅಮೆರಿಕದಲ್ಲಿ ರಿಸೆಷನ್ ಬಹಳ ಅತಿ ವೇಗವಾಗಿ ಬರುತ್ತೆ ಅಂತ ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಹೇಳ್ತಾ ಇದೆ. ಅಂತಹ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಬೇಡಿ ಅನ್ನೋ ರೀತಿ ಆಕ್ರೋಶ, ಜಾಬ್ ಲಾಸ್ ಆಕ್ರೋಶ, ಇನ್ಫ್ಲೇಷನ್ನು ಸಿಕ್ಕಾಪಟ್ಟೆ ಮುಗಿಲು ಮುಟ್ಟುವಂತಹ ಆಕ್ರೋಶ, ಇದೆಲ್ಲ ಸಿಡಿದಿರೋದು ನೋಡ್ತಾ ಇದ್ದೀವಿ. ಅಮೆರಿಕದಲ್ಲಿ ಪ್ರೊಟೆಸ್ಟ್ ಟ್ರಂಪ್ ವಿರುದ್ಧ. ಆದರೆ ಟ್ರಂಪ್ ಸರ್ಕಾರ ಹೇಳ್ತಾ ಇರೋದು ಎಲ್ಲ ಈ ಕ್ಷಣಕ್ಕೆ ಗೊತ್ತಾಗ್ಬಿಡಲ್ಲ, ಇದರ ರಿಸಲ್ಟ್ ಏನು, ಭವಿಷ್ಯಕ್ಕೆ ಇದು ಯಾವ ರೀತಿ ಅನುಕೂಲ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ತಾಳ್ಮೆಯಿಂದಿರಿ. ಬೇರೆ ದೇಶಗಳ ಮೇಲೆ ತೆರಿಗೆ ಹಾಕ್ತಿರೋದ್ರಿಂದ ಅಮೆರಿಕಕ್ಕೆ ಅನುಕೂಲ ಆಗುತ್ತೆ. ದೂರದೃಷ್ಟಿತ್ವ ಇಟ್ಕೊಂಡು ಮಾಡ್ತಿರೋದು ಇದು. ಉದ್ಯೋಗ ಸೃಷ್ಟಿ ಆಗುತ್ತೆ, ನಮಗೆ ಲಾಭ ಆಗುತ್ತೆ. ನಮ್ಮ ಕರೆನ್ಸಿಗೆ ಪೈಪೋಟಿ ಕೊಡೋಕೆ ನೋಡ್ತಿದ್ದಾರಲ್ಲ, ಅವ್ರ ವಿರುದ್ಧ ನಾವು ಸೆಣಸಾಡಬೇಕಾಗಿದೆ ಇವತ್ತು ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಿರೋದು. ಮತ್ತೊಂದು ಕಡೆ ಇದರ ಪರಿಣಾಮ ಶೇರ್ ಮಾರ್ಕೆಟ್ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಯಾವ ರೀತಿ ರಕ್ತಪಾತ ಆಗ್ತಾ ಇದೆ, ಭಾರತ ಕೂಡ ಹೊರತಾಗಿಲ್ಲ. ಇಷ್ಟೆಲ್ಲ ಪರಿಣಾಮದ ನಡುವೆ ಭಾರತಕ್ಕೇನು ಲಾಭ ಮತ್ತು ಹೇಗೆ ಲಾಭ? ಈ 9ನೇ ತಾರೀಕು ಜಾರಿಗೆ ಬರುತ್ತೆ. ಯಥಾವತ್ತಾಗಿ ಎಲ್ಲ ರಾಷ್ಟ್ರಗಳ ಮೇಲೆ ಏನು ತೆರಿಗೆ ಹೇರಿದ್ದಾರೋ ಅದು ಜಾರಿಗೆ ಬರಬೇಕು. ಅದಕ್ಕಿಂತ ಮುಂಚೆನೇ ವ್ಯಾಪಾರ ಒಪ್ಪಂದವನ್ನು ಕುದುರಿಸೋ ಪ್ರಯತ್ನ ಆಗ್ತಾ ಇದೆ. ಅಕಸ್ಮಾತ್ 9ನೇ ತಾರೀಕು ಒಳಗಡೆನೇ ಆಗಿಲ್ಲ ಅಂದರೂ ಕೂಡ ಕೆಲವೇ ದಿನಗಳಲ್ಲಿ, ಈ ತಿಂಗಳು ಒಳಗಡೆ, ಏಪ್ರಿಲ್ ತಿಂಗಳು ಒಳಗಡೆ ಅಮೆರಿಕ ಭಾರತದ ವ್ಯಾಪಾರ ಒಪ್ಪಂದ ಆಗೋದು ಶತಸಿದ್ಧ ಅನ್ನುವ ರಿಪೋರ್ಟ್ ಈಗ ಬರ್ತಾ ಇರೋದು. ಹಾಗಾದ್ರೆ ವ್ಯಾಪಾರ ಒಪ್ಪಂದಕ್ಕೂ ಈ ತೆರಿಗೆಗೂ ಏನು ಸಂಬಂಧ? ವ್ಯಾಪಾರ ಒಪ್ಪಂದ ಆಗಿಬಿಟ್ರೆ ತೆರಿಗೆಯ ಹೊರೆಯಿಂದ ಭಾರತ ಹೇಗೆ ಬಚಾವಾಗಲಿದೆ? ಯಾಕಿದು ಅತಿ ದೊಡ್ಡ ಸುದ್ದಿ ಭಾರತೀಯರಿಗೆ? ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ತೆರಿಗೆ ಜಾರಿಗೆ ಬರೋಕ್ಕಿಂತ ಮುಂಚೆನೇ ಈ ಒಪ್ಪಂದ ಆಗೋದು ಖಚಿತ ಅನ್ನುವ ಸುದ್ದಿ ಈಗ ಸಿಡಿದಿರೋದು ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮದಿಂದಾನೆ. ಆ ಒಪ್ಪಂದ ಆದರೆ ಭಾರತ ಅಮೆರಿಕದ ತೆರಿಗೆಯ ಹೊರೆಯಿಂದ ಮುಕ್ತವಾಗಿಬಿಡತ್ತೆ. ನೋಡಿ ಎಂಥ ದೊಡ್ಡ ಸುದ್ದಿ ಅಂದರೆ ಇದು. ಟ್ರಂಪ್ ಅವರ 26% ಪ್ರತಿ ತೆರಿಗೆ ಅನುಷ್ಠಾನಕ್ಕೆ ಮೊದಲೇ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುವ ಎಲ್ಲ ಸಾಧ್ಯತೆ ಇದೆ. ಈಗ ಆರಂಭ ಆಗಿರುವಂಥ ತೆರಿಗೆ ಸಮರಕ್ಕೆ ಬ್ರೇಕನ್ನೇ ಹಾಕಿಬಿಡುತ್ತೆ ಈ ಬೆಳವಣಿಗೆ. ಆದರೆ ಅಗ್ಗದ ತೆರಿಗೆಯಲ್ಲಿಯೇ ಆಮದು ರಫ್ತು ಆಗುತ್ತೆ, ಎರಡೂ ಕಡೆಯಿಂದ ಅನುಕೂಲ ಆಗುತ್ತೆ. ಇದನ್ನು ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮ CNN ವರದಿ ಮಾಡಿರೋದು. ಈಗ ಅಮೆರಿಕದ ಮಾಧ್ಯಮವೇ ಈ ಸುದ್ದಿಯನ್ನು, ಪ್ರತಿಷ್ಠಿತ ಮಾಧ್ಯಮವೊಂದು ಪ್ರಕಟಿಸಿದೆ. ಆ ಸುದ್ದಿ ಅಮೆರಿಕದಿಂದ ಸಿಡಿದಿದೆ. ಅಮೆರಿಕ 2ನೇ ತಾರೀಕಿಗೆ 180 ರಾಷ್ಟ್ರಗಳ ಮೇಲೆ ಪ್ರತಿ ತೆರಿಗೆ ಹಾಕೋ ನಿರ್ಧಾರ ಘೋಷಣೆ ಮಾಡ್ತಲ್ವ. ಅದರಲ್ಲಿ ಇರೋದ್ರ ಪೈಕಿ ಭಾರತಕ್ಕೆ ಕಡಿಮೆ. ಚೀನಾ ಮತ್ತು ವಿಯೆಟ್ನಾಂ ಇವ್ರಿಗೆಲ್ಲ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ಅದರ ಲಾಭವನ್ನು ಕಾಂಪಿಟೇಟಿವ್ ಆಗಿ ವಸ್ತುಗಳ ಮೇಲೆ ಭಾರತ ಅವಕಾಶ ಸೃಷ್ಟಿಸ್ಕೊಂಡು ತೆರಿಗೆ ಹೊರೆಯ ನಡುವೆಯೂ ನಾವು ಲಾಭ ಮಾಡಿಕೊಳ್ಳುವಂಥ ಅವಕಾಶ ಕಂಡು ಬರ್ತಿತ್ತು. ಯಾಕಂದರೆ ಚೀನಾ ಮೇಲೆ ದೊಡ್ಡ ತೆರಿಗೆ ಹಾಕಿದಾಗ ಅಲ್ಲಿ ಹೋಗೋ ಕಂಪನಿಗಳು ನಮ್ಮಲ್ಲಿ ಬರ್ತವೆ ಅನ್ನೋದು, ಇಲ್ಲ ಅಪಾರವಾದ ಅವಕಾಶಗಳು ಸೃಷ್ಟಿಯಾಗುತ್ತೆ. ಬಂಡವಾಳ ಹೂಡಿಕೆ ಹರಿದು ಬರೋದಕ್ಕೆ
ಬಹಳ ಬಹಳ ಒಳ್ಳೆಯ ಅವಕಾಶ. ವಿಯೆಟ್ನಾಂ ಕೂಡ ನಮಗೆ ಭಾರತಕ್ಕೆ ಬಹುದೊಡ್ಡ ಕಾಂಪಿಟೇಟರ್. ಹಾಗಾಗಿ ಸೆಮಿಕಂಡಕ್ಟರ್ ವಲಯ, ಬೇರೆ ಬೇರೆ ವಲಯದಲ್ಲಿ ಭಾರತಕ್ಕೆ ಮತ್ತಷ್ಟು ದೊಡ್ಡ ಬೆಳವಣಿಗೆ ಸಾಧಿಸೋದಕ್ಕೆ ಈ ತೆರಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋದೇ ಚರ್ಚೆ ಮೊನ್ನೆ ಕಂಡು ಬಂತು. ನಮಗೆ ತೆರಿಗೆಯ ಹೊರೆಗಿಂತ ತೆರೆದುಕೊಳ್ಳುವಂಥ ಅವಕಾಶ ದೊಡ್ಡದಿದೆ, ಆ ಪಾಸಿಟಿವ್ ವಿಚಾರ ಮಾಡಬೇಕು ನಾವು ಅನ್ನುವಂಥ ಚರ್ಚೆ ಆಯ್ತಲ್ವ. ಈಗ ಆ ಹೊರೆಯಿಂದಲೂ ತಪ್ಪಿಸಿಕೊಂಡು ಚೀನಾ ಇನ್ನಿತರ ರಾಷ್ಟ್ರಗಳಿಗೆ ಭಾರತ ಅತಿ ದೊಡ್ಡ ಆಘಾತವನ್ನೇ ಕೊಡಲಿದೆಯಾ? ಏಪ್ರಿಲ್ 9ನೇ ತಾರೀಕಿನ ಒಳಗಡೆ ಈ ವ್ಯಾಪಾರ ಒಪ್ಪಂದ ಆಗಿಬಿಟ್ರೆ ಅದು ಸಾಧ್ಯವಾಗುತ್ತೆ. 26% ಪ್ರತಿ ತೆರಿಗೆ ಹಾಕಲಾಗಿದ್ದು, ಇದರಿಂದ ನಮ್ಮ ರಫ್ತು ಉದ್ಯಮದ ಮೇಲೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವ ಆತಂಕ ಇತ್ತಲ್ವ. ಆದರೆ ಭಾರತ ರಿಯಾಕ್ಟ್ ಕೂಡ ಮಾಡಿಲ್ಲ. ಇದುವರೆಗೆ ನಾವು ನೋಡ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು. ಅಮೆರಿಕದ ವಿರುದ್ಧ ಚೀನಾ ಎಲ್ಲ ಸಂಘರ್ಷದ ಹಾದಿ ಹಿಡಿದಿರುವಾಗ ಭಾರತ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ. ಯಾಕಂದರೆ ಒಂದು ದೊಡ್ಡ ಒಪ್ಪಂದವನ್ನು ಕುದುರಿಸುವಂತಹ ಕೆಲಸದಲ್ಲಿದ್ದಾರೆ ಮೋದಿ. ಟ್ರಂಪ್ ಪ್ರತಿ ತೆರಿಗೆ ಏಪ್ರಿಲ್ 9ಕ್ಕೆ ಜಾರಿಗೆ ಬರುವ ಮೊದಲೇ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತ ಬಿದ್ದು ಬಿಟ್ಟರೆ ಆ ಹೊರೆಯಿಂದ ಭಾರತ ಪಾರಾಗಲಿದೆ. ಆ ನಿರೀಕ್ಷೆ ಈಗ ಗರಿಗೆದರಿರೋದು. ಅಮೆರಿಕ ನ್ಯೂಸ್ ರಿಪೋರ್ಟ್ ಬೇರೆ ಈಗ ಹೊರಬಿದ್ದಿದೆ. ಸೊ ಭಾರತ, ವಿಯೆಟ್ನಾಂ, ಇಸ್ರೇಲ್ ಜೊತೆ ಅಮೆರಿಕ ಈ ಮಾತುಕತೆ ನಡೆಸ್ತಾ ಇದೆ. CNN ಈಗ ವರದಿ ಮಾಡಿರೋದಿದು. ಭಾರತ ಸರ್ಕಾರ ಅಮೆರಿಕ ಪ್ರತಿ ತೆರಿಗೆ ಕುರಿತು ಕೂಲಂಕಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದು, ರಫ್ತುದಾರರಿಂದ ಈ ಸಂಬಂಧ ಅಭಿಪ್ರಾಯ ಸಂಗ್ರಹ ಪ್ರಕ್ರಿಯೆ ಆಂತರಿಕವಾಗೆಲ್ಲ ಬೆಳವಣಿಗೆ ಆಗ್ತಿದೆ. ಬಟ್ ಅಮೆರಿಕಕ್ಕೆ ಇನ್ನೂ ಸೆಡ್ಡು ಹೊಡೆಯೋದು, ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗುವ ನಿರೀಕ್ಷೆ ಇದೆ. ಇದು ಕೂಡ ಚೀನಾಗೆ ಅತಿ ದೊಡ್ಡ ಆಘಾತವಾಗಬಹುದು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಆಗಿಬಿಟ್ರೆ ಚೀನಾಗೆ ಇದರ ನೇರ ಹೊಡೆತ ಬೀಳುತ್ತೆ. ಇದರ ನಡುವೆ ಶ್ರೀಲಂಕಾಗೆ ಭೇಟಿ ಕೊಟ್ಟಂತಹ ನರೇಂದ್ರ ಮೋದಿ ಚೀನಾಗೆ ಮತ್ತೊಂದು ಆಘಾತವನ್ನು ಕೊಟ್ಟು ಬಂದಿದ್ದಾರೆ. ಶ್ರೀಲಂಕಾ ಬಳಸಿಕೊಂಡು ಭಾರತವನ್ನು ಹಣಿಯುವಂಥ ಕೆಲಸವನ್ನು ಇನ್ನು ಮುಂದೆ ಚೀನಾ ಮಾಡೋದಕ್ಕಾಗಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಶ್ರೀಲಂಕಾ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ. ಇದೇ ಮೊದಲ ಬಾರಿಗೆ ಭಾರತ ಹಾಗೂ ಶ್ರೀಲಂಕಾ ರಕ್ಷಣಾ ಒಪ್ಪಂದ, ಇಂಧನ ಕೇಂದ್ರ ಸ್ಥಾಪನೆ ಒಪ್ಪಂದ ಸೇರಿ 7 ಒಡಂಬಡಿಕೆಗಳಿಗೆ ಸಹಿ ಹಾಕಿರೋದು. ಈ ಪ್ರದೇಶದಲ್ಲಿ ಚೀನಾ ಪ್ರಭಾವವನ್ನು ತಗ್ಗಿಸೋದಕ್ಕೆ ಸಂಪೂರ್ಣ ಒಪ್ಪಿಕೊಂಡಿದೆ ಶ್ರೀಲಂಕಾ. ಅಂದರೆ ಅಲ್ಲಿನ ಪ್ರದೇಶ ಯೂಸ್ ಮಾಡಿಕೊಂಡು ಭಾರತಕ್ಕೆ ಸಮಸ್ಯೆ ಮಾಡುವಂಥದ್ದಕ್ಕೆ ನಾವು ಎಂದಿಗೂ ಅವಕಾಶ ಕೊಡಲ್ಲ ಅಂತ ಶ್ರೀಲಂಕಾ ಮಾತು ಕೊಟ್ಟಿದ್ದು, ಪ್ರಧಾನಿಯವರಿಗೆ ಅತ್ಯುನ್ನತ ಗೌರವ ಕೊಟ್ಟು ಅಲ್ಲಿ ವೆಲ್ಕಮ್ ಮಾಡಿಕೊಂಡ್ರು. ಇದೇ ಮೊದಲ ಬಾರಿಗೆ ಇಂತಹ ರಕ್ಷಣಾ ಒಪ್ಪಂದ, ಇಂಧನ ಕೇಂದ್ರ ಸ್ಥಾಪನೆ ಒಪ್ಪಂದ ಎಲ್ಲ ಆಗಿರೋದು. ವಿಶೇಷ ಏನಂದರೆ ರಕ್ಷಣಾ ಒಪ್ಪಂದ ಏನು ಅನ್ನೋದನ್ನು, ಅದರ ಸ್ವರೂಪವನ್ನು ಎರಡೂ ರಾಷ್ಟ್ರಗಳು ಕೂಡ ಬಹಿರಂಗಪಡಿಸೋ ಹಾಗಿಲ್ಲ. ಲಂಕಾದಲ್ಲಿ 35 ವರ್ಷಗಳ ಹಿಂದೆ ಶಾಂತಿ ಪಡೆಗಳನ್ನು ನಿಯೋಜಿಸಿದ ನಂತರ ಇದು ಅತ್ಯಂತ ಮಹತ್ವದ ಅಂಥದ್ದೇ ಒಂದು ದೊಡ್ಡ ಒಪ್ಪಂದ ಆಗಿದೆ. ಭಾರತಕ್ಕೆ ಹತ್ತಿರ ಇರುವಂಥ ಟ್ರಿಂಕೋಮಲಿ ಬಂದರನ್ನು ಇಂಧನ ಕೇಂದ್ರವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಭಾರತದ ಇಂಧನ ಕೇಂದ್ರ ಅಭಿವೃದ್ಧಿಪಡಿಸೋದ್ರಲ್ಲಿ ಇದು ಬಹುದೊಡ್ಡ ಹೆಜ್ಜೆ ಆಗುತ್ತೆ. ಟ್ರಿಂಕೋಮಲಿಯು ಸಾಗರ ತಳದ ಸಂಶೋಧನೆ, ಭಾರತದ ಹಡಗು ಲಂಗರು ಹಾಕೋದಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಈಗಾಗಲೇ ನೋಡಿ, ಲಂಕಾದ ಹಂಬನ್ತೋಟ ಬಂದರನ್ನು ಚೀನಾ ಅಭಿವೃದ್ಧಿಪಡಿಸಿ ತನ್ನ ಪ್ರಭಾವ, ತನ್ನ ಹಿಡಿತ ತಗೊಂಡಿದೆ. ಆದರೆ ಭಾರತದ ಹೊಸ ನಡೆ ಈಗ ಲಂಕಾದಲ್ಲಿನ ಚೀನಾ ಪ್ರಭಾವವನ್ನು ತಗ್ಗಿಸುತ್ತೆ. ಚೀನಾ ಕಂಟ್ರೋಲ್ ಶ್ರೀಲಂಕಾದಲ್ಲಿ ತಗ್ಗಿಸೋದು ಮತ್ತು ಶ್ರೀಲಂಕಾ ಮೂಲಕ ಭಾರತಕ್ಕೆ ತೊಂದರೆ ಮಾಡುವಂಥ ದಾರಿಯನ್ನು ಕ್ಲೋಸ್ ಮಾಡೋದು, ಎರಡೆರಡು ಉದ್ದೇಶಗಳು ಇಲ್ಲಿ ಈಡೇರಲಿವೆ. ಮೋದಿ ಈ ಭೇಟಿಯಿಂದ ಬಹುದೊಡ್ಡ ಲಾಭ ದೇಶಕ್ಕೆ. ಲಂಕಾ ಅಭಿವೃದ್ಧಿಗೆ ಭಾರತದಿಂದ 240 ಕೋಟಿ ಅನುದಾನ ಕೊಡೋದಕ್ಕೆ ಮೋದಿ ಒಪ್ಪಿದ್ದಾರೆ. ಲಂಕಾಗೆ ನೀಡಲಿರುವಂಥ ಸಾಲದ ಬಡ್ಡಿ ಇಳಿಕೆಗೆ ಭಾರತ ಸಮ್ಮತಿಸಿದೆ. ಯಾಕಂದರೆ ಚೀನಾ ಇಂತಹ ಸಣ್ಣ ಪುಟ್ಟ ರಾಷ್ಟ್ರಗಳನ್ನೆಲ್ಲ ತನ್ನ ಬುಟ್ಟಿಗೆ ಹಾಕ್ಕೊಂಡು ಅವ್ರನ್ನ ಸಾಲದ ಹೊರೆಯಲ್ಲಿ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅನ್ನೋದು ಗೊತ್ತಿರೋದೆ. ಸಾಲವನ್ನು ಹೇರಿ 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 ತನ್ನ ಕೈಗೊಂಬೆಗಳನ್ನಾಗಿ ಮಾಡಿಕೊಳ್ಳೋ ರೀತಿಯಲ್ಲಿ ಭಾರತ ಮಾಡಲ್ಲ. ಭಾರತ ಸ್ನೇಹಿತರು ಅಂತ ಕೈ ಕುರುಕದ ಮೇಲೆ ಅವ್ರಿಗೆ ಸಹಾಯ ಮಾಡುತ್ತೆ, ಆದರೆ ಹೊರೆ ಹೊರಿಸಲ್ಲ ಅನ್ನುವ ಕ್ಲಿಯರ್ ಮೆಸೇಜ್ ಇದು. 240 ಕೋಟಿ ಅನುದಾನ ಕೊಡೋದು, ಹಾಗೆ ಸಾಲದ ಬಡ್ಡಿಯನ್ನು ಇಳಿಕೆ ಮಾಡೋದು, ಲಂಕಾಗೆ ನಾವು ಕೊಡೋ ಸಾಲದ ಬಡ್ಡಿಯನ್ನು ಇಳಿಕೆ ಮಾಡೋದು. ಸಾಂಪುರ ಸೌರ ವಿದ್ಯುತ್ ಸ್ಥಾವರಕ್ಕೆ ಕೂಡ ಮೋದಿ ಚಾಲನೆ ನೀಡಿದ್ದಾರೆ. ಈ ಮೂಲಕ ಶ್ರೀಲಂಕಾ ಮತ್ತು ಭಾರತದ ಈ ಒಪ್ಪಂದಗಳಿವೆಯಲ್ಲ, ಈ ಸಂಬಂಧ ಇದೆಯಲ್ಲ, ಅತ್ಯಂತ ಪ್ರಮುಖ. ನೆರೆ ರಾಷ್ಟ್ರದ ಜೊತೆಗಿನ ಈ ಸಂಬಂಧ ಚೀನಾಗೆ ಮತ್ತೊಂದು ಆಘಾತ ಆಗಿದೆ. ಸೊ ಭಾರತೀಯರಿಗೆ ಎರಡೂ ಕಡೆಯಿಂದ ಗುಡ್ ನ್ಯೂಸ್. ಅಮೆರಿಕದಿಂದ ಈ ಒಪ್ಪಂದದ ನಿರ್ಧಾರ ಫೈನಲ್ ಆಗಿಬಿಟ್ರೆ ಮಾತ್ರ, ವ್ಯಾಪಾರ ಒಪ್ಪಂದ ಆಗಿಬಿಟ್ರೆ ಮಾತ್ರ ಇದು ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡುವ ಬೆಳವಣಿಗೆ ಆಗತ್ತೆ, ಡೌಟೇ ಇಲ್ಲ.
ಭಾರತಕ್ಕೆ ಅತಿ ದೊಡ್ಡ ಬಲವನ್ನು ಕೊಡುವ ಬೆಳವಣಿಗೆ ಆಗುತ್ತೆ. ಭಾರತದ ಪ್ರಧಾನಿ ಮೋದಿ ಯಾಕೆ ಮಾತಾಡ್ತಿಲ್ಲ ಟ್ರಂಪ್ ತೆರಿಗೆಯ ಬಗ್ಗೆ ಅಂತ ಪ್ರಶ್ನೆ ಮಾಡ್ತಿರೋರಿಗೆ ಇದು ಮರು ಪ್ರಶ್ನೆ ಹಾಕದಂತಹ ಉತ್ತರವಾಗಲಿದೆ. ಕಾದು ನೋಡಬೇಕು ಅಮೆರಿಕ ಮಾಧ್ಯಮದ ಈ ವರದಿ ಮತ್ತು ಅಲ್ಲಿ ಟ್ರಂಪ್ ನಡೆಸ್ತಿರುವಂಥ 3 ರಾಷ್ಟ್ರಗಳ ಜೊತೆಗಿನ ಮಾತುಕತೆ ಯಾವ ಫಲಿತಾಂಶ ಹೊರಗಡೆ ಬರಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.